ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿವಸ ಆದಮೇಲೆ ನಾನು ಇವತ್ತಿನ ಒಂದು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಆ್ಯಂಡ್ ವಿಡಿಯೋ ಮಾಡ್ತಾ ಇರೋದೇ ತುಂಬ ಲಾಂಗ್ ಗ್ಯಾಪ್ನಲ್ಲಿ. ಸಮ್ಮರ್ನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಯಾವುದೂ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ತುಂಬ ವಿಷಯಗಳನ್ನು ನನಗೆ ಕೇಳ್ತಾಯಿದ್ರಿ, ತುಂಬ ಜನ ಕೇಳ್ತಾಯಿದ್ರಿ. ಮಗು ಬಗ್ಗೆ ಆಗಿರ್ಬೋದು, ಯಾವ ಮಗು ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಚೈನೀಸ್ ಕ್ಯಾಲೆಂಡರ್ ಬಗ್ಗೆ, ಪ್ರತಿಯೊಂದು ತುಂಬ ಜನ ಕೇಳಿದ್ದೀರಾ. ಬಟ್ ನಾನು ಎಲ್ಲ ಆಲ್ರೆಡಿ ವಿಡಿಯೋದಲ್ಲಿ ನಾನು ಕನ್ಕ್ಲೂಷನ್ ಕೊಟ್ಟಿರ್ತೀನಿ. ಬಟ್ ಇವತ್ತೊಂದು ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ಒಂದು ಪವರ್ಫುಲ್ ಟೆಂಪಲ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅಂದರೆ ಅದು ಜಾಗ ಎಲ್ಲಿದೆ, ದೇವಸ್ಥಾನದಲ್ಲಿ ಏನು ವಿಶೇಷತೆ ಏನಿದೆ, ಎಲ್ಲದನ್ನು ಕೂಡ ನಾನು ಡೀಟೇಲಾಗಿ ಹೇಳ್ತೇನೆ. ಆ್ಯಂಡ್ ಇವತ್ತು ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಮನೆಯಿಂದನೇ ಕೆಲವೊಂದು ವಿಷಯ ನನ್ನ ಜೊತೆ ಶೇರ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಆ್ಯಕ್ಚುಲಿ ನನಗೆ ಡಿಸೆಂಬರ್ ನವೆಂಬರ್ ಈ ಟೈಮಿಂದ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿತ್ತು. ಎಷ್ಟು ಜಾಸ್ತಿ ಆಗಿತ್ತು ಅಂತಂದರೆ, ಎಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರು ನನಗೆ ಬ್ಯಾಕ್ ಪೇಯ್ನಿಗೆ ಪೇಯ್ನ್ ಕಿಲ್ಲರ್ ತೊಗೊಂಡಾಗ ಅಷ್ಟೇ ಕಮ್ಮಿ ಇರುತ್ತೆ, ಮತ್ತೆ ಮಾರನೇ ದಿವಸಕ್ಕೆ ಜಾಸ್ತಿ ಆಗುತ್ತೆ. ಸೊ ಏನಾಗ್ತಿದೆ ಏನೇನು ಗೊತ್ತಾಗ್ತಿರ್ಲಿಲ್ಲ. ಆ ಥರ ಸಿಚುವೇಷನಲ್ಲಿ ಇದ್ದಿದ್ದೆ ನಾನು. ಕಮ್ಮಿನೇ ಆಗ್ತಿರ್ಲಿಲ್ಲ. ಕುತ್ಕೊಂಡ್ರೆ ಬೆಳಗ್ಗೆ ಎದ್ದರೆ ಟೀ ಕುಡಿಯೋ ಕೂತ್ರು ಕೂಡ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಬ್ಯಾಕ್ ಪೇಯ್ನ್ ಇತ್ತು. ಸೊ ನಾನು ನಮ್ಮನೆಗೆ ಒಬ್ಬರು ಹಾಲು ಕೊಡೋಕ್ಕೆ ಬರ್ತಿದ್ರು, ಅಣ್ಣ ನಮಗೆ ತುಂಬ ಚೆನ್ನಾಗಿ ಪರಿಚಯ ಎಲ್ಲ ಆಗಿದ್ದರು. ಸೊ ಅವ್ರಿಗೆ ನಾನು ಇದಕ್ಕೆ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ಏನಕ್ಕೆ ಮಾತಾಡಿದೆ ಅನ್ನೋದು ಕೂಡ ಹೇಳ್ತೀನಿ. ಸೊ ಅವರಿಗೆ ನಾನು ಹೇಳಿದೆ, ಅಣ್ಣ ಹಿಂಗೆ ಅವ್ರಿಗೆ ಆ್ಯಕ್ಚುಲಿ ಅವರು ಹೆಂಡತಿ ಕನ್ಸೀವ್ ಇದ್ದರು. ನನಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ನಾನು ಈ ಥರ ಕ್ಯಾಲೆಂಡರು, ಚೈನೀಸ್ ಕ್ಯಾಲೆಂಡರಲ್ಲಿ ನೋಡಿ ಹೇಳ್ತೀನಿ. ಆ್ಯಂಡ್ ಇದೆಲ್ಲ ಗೊತ್ತಾದ್ಮೇಲೆ ಅವರು ಕೇಳಿದರು, ನನಗೆ ಯಾವ ಮಗು ಆಗುತ್ತೆ ಹೇಳಿ ಅಕ್ಕ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ ಅಂತೇಳಿ. ಸೊ ನಾನು ಅವ್ರದ್ದು ಡೀಟೇಲಾಗಿ ನೋಡಿ ಹೇಳಿದ್ದೆ ನಾನು. ಆ್ಯಂಡ್ ನಾನು ಅವ್ರಿಗೆ ಹೇಳಿರೋ ಥರನೇ ಒಂದು 6-7 ಜನಕ್ಕೆ ಇತ್ತೀಚೆಗೆ ರೀಸೆಂಟಾಗಿ ನೋಡಿ, ಆ ಟೈಮ್ನಲ್ಲಿ ಅವ್ರ ಟೈಮ್ನಲ್ಲೇ ನೋಡಿ ಹೇಳಿದವರಿಗೆ 6 ಜನಕ್ಕೆ ನಾನು ಹೇಳಿದ್ದೇ ಆಗಿದೆ. ಬಟ್ ಆ ಅಣ್ಣಂಗೆ ಹೇಳಿದ್ದೆ ನಾನು, ಬಾಯ್ ಬೇಬಿ ಆಗುತ್ತೆ ಅಂತ ಹೇಳಿದ್ದೆ. ಫಸ್ಟ್ ಚೈಲ್ಡ್ ಆಲ್ರೆಡಿ ಅವರಿಗೆ ಬಾಯ್ ಇತ್ತು. ಸೊ ಅವ್ರಿಗೆ ಗರ್ಲ್ ಬೇಕಿತ್ತು, ತುಂಬ ಆಸೆ ಇತ್ತು. ಯಾಕಂದರೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಗಂಡು ಮಕ್ಕಳೇ ಜಾಸ್ತಿ ಅಂತ ನಾನು ಕೇಳಿರೋದು. ಸೊ ಗಂಡು ಮಕ್ಕಳೇ ಜಾಸ್ತಿ ಇರೋದ್ರಿಂದ ಸೊ ಹೆಣ್ಮಗು ಆಗೋದು ಭಾಳ ಡೌಟ್ ಇತ್ತು. ಜೊತೆಯಲ್ಲಿ ಎಂತ ಹೇಳ್ತಾರಲ್ಲ, ಕೆಲವು ಮನೇಲಿ ಗಂಡು ಮಕ್ಕಳು ಸಂತಾನ ಜಾಸ್ತಿ ಅಂತ. ಸೊ ಅದೇ ಥರ ಅವರು ಅಣ್ಣನಿಗೂ ಗಂಡು ಮಗು ಇತ್ತು, ಇವರಿಗೂ ಗಂಡು ಮಗು. ಸೊ ಎಲ್ಲರಿಗೂ ಬರೀ ಗಂಡು ಮಕ್ಕಳೇ ಆಗಿತ್ತು ಅಂತೇಳಿ ಇವ್ರಿಗೆ ಹೆಣ್ಮಗು ಬೇಕು ಅನ್ನೋದು ಭಾಳ ಆಸೆ ಇತ್ತು. ಸೊ ಅವರು ನೋಡಿದ್ದೀನಿ ಅಕ್ಕ, ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ, ಸೊ ಕೇಳ್ಕೊಂಡಿದ್ದೀನಿ. ಅಕಸ್ಮಾತ್ ಆ ದೇವ್ರ ಇದರಿಂದ ಹೆಣ್ಮಗು ಆದರೆ ಸಾಕು, ಯಾವುದಕ್ಕೂ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಫೆಬ್ರವರಿ ಅನಿಸುತ್ತೆ ಮೋಸ್ಟ್ಲಿ ಅವ್ರ ಪಾಪು ಡೆಲಿವರಿ ಆದಾಗ, ಅವರಿಗೆ ಜನವರಿ ಆರ್ ಫೆಬ್ರವರಿ ಇರ್ಬೋದು. ಸೊ ಡೆಲಿವರಿ ಆಯ್ತು, ಆ ಟೈಮಲ್ಲಿ ಅವರಿಗೆ ಹೆಣ್ಮಗು ಆಯಿತು. ನನಗೆ ನಂಬೋಕ್ಕಾಗಲಿಲ್ಲ, ಯಾಕಂದರೆ ನಾನು ಹೇಳಿರೋ ಕ್ಯಾಲ್ಕುಲೇಷನಲ್ಲಿ ತುಂಬ ಅಕ್ಯುರೇಟ್ ಆಗಿರುತ್ತೆ. ಆ ಕ್ಯಾಲ್ಕುಲೇಷನಲ್ಲಿ ನಾನು ಹೇಳಿರೋ ಕ್ಯಾಲೆಂಡರ್ ಬಿಟ್ಟು ಕ್ಯಾಲ್ಕುಲೇಷನ್ ತೋರಿಸಿದ್ದೀನಿ, ತುಂಬ ಅಂದರೆ ತುಂಬ ಅಕ್ಯುರೇಟ್. ಯಾಕಂದರೆ ನಾನು ಹೇಳಿರೋ 6 ಜನಕ್ಕೆ ಹಾಗೆ ಆಗಿದೆ ಅಂದಾಗ ಅವರು ಒಬ್ರದ್ದು ಮಾತ್ರ ಚೇಂಜ್ ಆಗಿ ನಂಗೆ ಥರ ಮಿರಾಕಲ್ ಥರನೇ ಅನ್ನಿಸ್ತು ನಿಜವಾಗ್ಲೂ. ಯಾಕಂದರೆ ಇದ್ಯಾವುದು ನಂಬೋ ಥರನೂ ಅಲ್ಲ. ಹಾಗಂತ ಹೇಳಿ ನಾನು ಚೈನೀಸ್ ಕ್ಯಾಲೆಂಡರ್ ನಂಬಲೇಬೇಕು ಅಂತಲೇ ಹೇಳ್ತಾ ಇಲ್ಲ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಹೋಪ್ ಇತ್ತು ನನಗೆ, ನನ್ನ ಚೈನೀಸ್ ಕ್ಯಾಲೆಂಡರ್ ಅದು ಅಷ್ಟು ಅಕ್ಯುರೇಟಾಗಿ ಎಷ್ಟು ಜನಕ್ಕಾಗಿದೆಯಲ್ಲ, ಸೊ ಇವರಿಗೂ ಹಾಗೆ ಆಗುತ್ತೆ ಅಂತ ಭಾಳ ಇದಿತ್ತು. ಬಟ್ ದೇವರು ಅವ್ರು ಕೇಳ್ಕೊಂಡಿದ್ರಂತೆ, ಸೊ ಈ ಥರ ಹೆಣ್ಮಗು ಆದರೆ ಏನೋ ಒಂದು ಸೇವೆ ಮಾಡಿಸ್ತೀನಿ ಅಥವಾ ಏನೋ ಒಂದು ಪೂಜೆ ಮಾಡಿಸ್ತೀನಿ, ಅಥವಾ ಅಲ್ಲಿ ಏನಂದರೆ ಮೇಯ್ನು ಹೂ ಕೇಳೋದು. ಅಂದರೆ ಬಲಗಡೆ ಬಿದ್ದರೆ ಇಂಥದ್ದು, ಎಡಗಡೆ ಬಿದ್ದರೆ ಹೀಗೆ ನಾವು ಏನು ಕೇಳ್ಕೊಂಡಿರ್ತೀವೋ ಅದು ಯಾವ ಥರ ಬೇಕು ಅಂತ ನಾವು ಕೇಳ್ಕೊತೀವೋ ಆ ಥರ ಹೂವು ಅದು ಆಗುತ್ತೆ ಆಗಲ್ಲ ಅಂತ ಹೂ ಕೊಡುತ್ತೆ. ಸೊ ಅಲ್ಲಿ ಹೂ ಕೊಟ್ಟಿತ್ತಂತೆ, ಆಗುತ್ತೆ ಅಂತ ಹೇಳಿ. ಜೊತೆಲೇ ಅವರು ಒಂದಿಷ್ಟು ಹರಕೆ ಕೂಡ ಹೊತ್ಕೊಂಡಿದ್ರು ಅಲ್ಲಿ. ಸರಿ ಅಂತೇಳಿ ನನಗೆ ಬ್ಯಾಕ್ ಪೇನ್, ಅವ್ರ ಡೆಲಿವರಿ ಎಲ್ಲ ಆದಮೇಲೆ ನನಗೆ ಯಾಕೋ ಅನ್ನಿಸ್ತು. ಒಂದು ದಿವಸ ಕೇಳಿದೆ, ಅಣ್ಣ ನಾನು ಆ ದೇವಸ್ಥಾನಕ್ಕೆ ಬರಬೇಕು, ನನಗೆ ಹಿಂಗೆ ತುಂಬ ಬ್ಯಾಕ್ ಪೇಯ್ನ್ ಇದೆ, ಸೊ ಅಲ್ಲಿ ಬಂದು ಕೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಲ್ಲಿ ಹೇಗೆ ಅಂತ ಅಂದರೆ, ದೇವಸ್ಥಾನದಲ್ಲಿ ನಿಮಗೆ ಹರಕೆ ಹೊತ್ಕೊಳ್ಳೋದು ಅದನ್ನು ಕೂಡ ನೀವು ಇಂಥ ಸೇವೆ ಮಾಡಿಸ್ತೀವಿ ಅಂದರೂ ಕೂಡ ಅಲ್ಲಿ ದೇವರು ಪರ್ಮಿಷನ್ ಕೊಡಬೇಕು, ಮೀನ್ಸ್ ಹೂ ಕೊಡುತ್ತೆ, ಮಾಡಿಸ್ಬೇಕು ಬೇಡ ಅನ್ನೋದನ್ನು. ಸೊ ಅಲ್ಲಿನ ತುಂಬ ಜನ ಈ ಮಂಗಳವಾರದ ಇವತ್ತಿನ ದಿವಸ ಭಾಳ ಜನ ಸೇರ್ಕೊಳ್ತಾರೆ. ಮೇ ಬಿ ನಾನು ಹೋಗೋದಕ್ಕೆ ತಡ ಆಗಿದೆ, ಜನ ಅಷ್ಟಿರಲ್ಲ. ಬಟ್ ತುಂಬ 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 ಪವರ್ ಇದೆ. ಅಲ್ಲಿ ತೀರ್ಥ ಹಾಕಿಸ್ಕೊಂಡು ಪ್ರದಕ್ಷಿಣೆ ಹಾಕೋಕೆ ಹೇಳ್ತಾರೆ. ದೇವ್ರದ್ದು ಅಭಿಷೇಕದ ತೀರ್ಥ ಏನಿರುತ್ತೆ ಅದನ್ನು ತೀರ್ಥ ರೂಪದಲ್ಲಿ ನಮಗೆ ತಲೆಗೆ ಪ್ರೋಕ್ಷಣೆ ಮಾಡಿ, ಅದಾದಮೇಲೆ ಪ್ರದಕ್ಷಿಣೆ ಹಾಕಿ ಮತ್ತೆ ಬಂದು ಗಂಟೆ ಹೊಡೆದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕೇಳ್ಕೊಳ್ಬೇಕು. ಏನೇ ಕೇಳ್ಕೊಂಡು ನಾವು ಅದು ಬಲಗಡೆ ಎಡಗಡೆ ಹಿಂಗೆ ಕೇಳುತ್ತೆ. ಸೊ ಹುಷಾರಾಗುತ್ತೆ ಅಂತ ಹೇಳಿದರು. ಬಟ್ 1-2 ತಿಂಗಳಲ್ಲಿ ನನಗೆ ಅಂದರೆ ಕಮ್ಮಿ ಆಗೋದು ಮತ್ತು ಜಾಸ್ತಿ ಆಗೋದು ಈ ಥರ ಆಗ್ತಾನೆ ಇತ್ತು. ಅಲ್ಲಿ ಒಬ್ಬರು ಹಿರಿಯರು ಆ ದೇವಸ್ಥಾನದ ಏನು ಮೇನ್ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿದಾಗ ಅವರು ತಿರುಪತಿಗೆ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರಿ ಅನಿಸುತ್ತೆ, ಅದಕ್ಕೆ ಹೋಗಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಇಲ್ಲಿವರೆಗೂ ಕರ್ಸ್ಕೊಂಡಿದ್ದೆ, ಹೋಗಿ ಬನ್ನಿ ಸರಿಯಾಗುತ್ತೆ ಅಂತಂದರು. ಸರಿ ಅದಾದಮೇಲೆ ಅಂತ ಹೊರಡೋಣ ಅಂದ್ಕೊಂಡು, ಬಟ್ ತಿರುಪತಿಗೆ ನಾವು ಅಂದ್ಕೊಂಡಾಗ ಆ ರೀತಿ ಹೋಗೋಕ್ಕಾಗೋದಿಲ್ಲ. ಮತ್ತು ಅವರೇ ಹೇಳಿದ್ರು, ಅಷ್ಟು ಬೇಗ ನಾವು ಅಂದ್ಕೊಂಡಿದ್ದ ತಕ್ಷಣ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ. ಅದಾದಮೇಲೆ ಮನಸ್ಸಲ್ಲಿ ನಿಮಗೆ ತುಂಬ ಭಯ ಇದೆ, ನಾನು ಈ ನೋವು ಹೋಗದೆ ಇದ್ದರೆ ನನಗೆ ಏನಾಗುತ್ತೆ ಅನ್ನೋದು ಭಯ ಭಾಳ ಇದೆ, ಅದನ್ನು ತೆಗೆದುಹಾಕಿ ಫಸ್ಟು ಎಲ್ಲ ಸರಿಯಾಗುತ್ತೆ, ದೇವ್ರ ಮೇಲೆ ನಂಬಿಕೆ ಇಡಿ ಅಂದರು. ಅವತ್ತಿಂದ ಸ್ವಲ್ಪ ನಿಜವಾಗ್ಲೂ ಭಯ ಇತ್ತು ನನಗೆ. ಯಾಕಂದರೆ
ಅಷ್ಟು ಬ್ಯಾಕ್ ಪೇನ್ ಹೆಂಗಾಗಿತ್ತು ಅಂದರೆ ಎಲ್ಲೇ ತೋರಿಸಿದ್ರು ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ, ನನಗೆ ಎಲ್ಲೂ ಕ್ಯೂರ್ ಆಗ್ತಿಲ್ಲ ಅಂದಾಗ ಒಂಥರ ಮನಸ್ಸಿಗೆ ಭಾಳನೇ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು, ನಿಜವಾಗ್ಲೂ ನಾನು ಹುಷಾರಾಗ್ತೀನೋ ಇಲ್ಲೋ ಅಂತ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ದೇವ್ರದ್ದು ಕೆಲವೊಂದು ನಾನು ಮನೇಲಿ ರೆಮಿಡೀಸ್ ದೇವ್ರ ಬಗ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಮಿರಾಕ್ಯುಲಸ್ ಆಗಿ ನನಗೆ ನನ್ನ ನೋವು ಕಂಪ್ಲೀಟಾಗಿ ಕ್ಯೂರ್ ಆಯಿತು. ನಿಜವಾಗ್ಲೂ ನಾನು ಏನೇನು ಮಾಡಿದೆ ಅನ್ನೋದು ಕೂಡ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ಆ ದೇವಸ್ಥಾನದಲ್ಲಿ ಹೇಗಿರುತ್ತೆ ಅಂತ ಅಂದರೆ, ನಾವು ಹೋಗಿ ದೇವಸ್ಥಾನ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಫಸ್ಟು ಸುತ್ತ ಹೇಗಿದೆ ದೇವಸ್ಥಾನ, ಹೇಗಿದೆ ದೇವಸ್ಥಾನದ ವ್ಯವಸ್ಥೆ ಆಗಿದೆ, ಯಾರ್ಯಾರಿಗೆ ಏನೇನೆಲ್ಲ ಬೆನಿಫಿಟ್ ಆಗಿದೆ ಅಲ್ಲಿ, ಅದನ್ನು ಕೆಲವೊಂದು ನಾನು ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಪವರ್ ಇರುವಂಥ ದೇವಸ್ಥಾನ. ಚಿತ್ರದುರ್ಗದ ಹತ್ರ ಯಾರಾದರೂ ಇದ್ದರೆ ಒಂದು ಸರಿ ಅಲ್ಲಿ ಬಂದು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅಲ್ಲಿಂದು ಮಿರಾಕಲ್ ಹೇಗೆ ನಡೆಯುತ್ತೆ, ಹೇಗಿರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ. ಸೊ ಒಂದ್ಸರಿ ವಿಸಿಟ್ ಮಾಡಿ ಅಂತ ನನ್ನ ಪರ್ಸ್ನಲ್ ಸಜೆಷನ್. ದುರ್ಗದ ಹತ್ರ ಇರೋಲ್ಲ, ಬೇರೆ ಊರಲ್ಲಿ ಇದ್ದೀರಾ, ದುರ್ಗದಲ್ಲಿ ಯಾರಾದರೂ ನೆಂಟರಿದ್ದಾರೆ, ಬರ್ತೀರಾ ಅಂದಾಗ ಯಾವಾಗಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಮತ್ತು ಅಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಭಾನುವಾರ ಹೂವು ಕೊಡುತ್ತೆ. ಬಟ್ ಶನಿವಾರ ಇರಲ್ಲ, ಯಾಕಂದರೆ ಶನಿವಾರ ಅಲಂಕಾರ ಮಾಡ್ತಾರೆ ದೇವರಿಗೆ. ಅವತ್ತು ಕೂಡ ಅಪರೂಪಕ್ಕೆ ಕೆಲವರಿಗೆ ಹೂ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಹಾರಗಳು ತುಂಬ ಮುಡಿಸಿರ್ತಾರೆ, ಸೊ ಹೂ ಬೀಳೋದು ತುಂಬ ಕಡಿಮೆ. ನನ್ನ ಫ್ರೆಂಡ್ ಕೂಡ ಒಬ್ಬರು ಹೋಗಿದ್ದರು, ಅವ್ರ ಅಮ್ಮನಿಗೂ ಕೂಡ ಹುಷಾರಿರಲಿಲ್ಲ. ಸೊ ಅಲ್ಲಿ ಹೋಗಿ ಕೇಳ್ಕೊಂಬಂದ್ಮೇಲೆ ಅವರಿಗೊಂದು ದಾರಿ ಸಿಕ್ತು, ಆಪ್ರೇಷನ್ ಆಯಿತು, ಇವಾಗ ತುಂಬ ಚೆನ್ನಾಗಿದ್ದಾರೆ. ರೀಸೆಂಟಾಗಿ ಬಂದು ಅವರು ಕೂಡ ಪೂಜೆ ಮಾಡಿಸ್ಕೊಂಡು ಹೋದರು. ಸೊ ಅಷ್ಟು ಮಿರಾಕಲ್ಸ್ ನಡೆಯುತ್ತೆ ಅಂತ ಅಂದಾಗ ಎಷ್ಟೋ ಜನಕ್ಕೆ ಏನೇನೋ ಬೇಡಿಕೆಗಳಿರುತ್ತೆ. ಈಗ ಹೇಳಿದೆ ನನ್ನ ಅಣ್ಣಗೆ ಗಂಡ್ಮಗು ಆಗುತ್ತೆ ಅಂತ ನಾನು ಹೇಳಿದ್ದು, ಅದು ನೀವು ಸುಳ್ಳಾಯಿತು. ನಂಗೆ ಖುಷಿ ಆಯಿತು, ಆ್ಯಕ್ಚುಲಿ ಸುಳ್ಳಾಗಿದ್ದು ನಂಗೆ ಖುಷಿ ಆಯಿತು. ಯಾಕಂದರೆ ಅವ್ರಿಗೆ ಹೆಣ್ಮಗು ಬೇಕಿತ್ತು, ನನಗೂ ಆ ಥರ ಹೆಣ್ಮಗು ಬೇಕು ಅನ್ನೋರಿಗೆ ನಿಜವಾಗ್ಲೂ ತುಂಬ ನನಗೆ ಖುಷಿ ಅನಿಸುತ್ತೆ. ಯಾಕಂದರೆ ನಾನು ಪರ್ಸ್ನಲಾಗಿ ನನಗೆ ಗೊತ್ತು ಫೀಲ್ ಎಷ್ಟಾಗುತ್ತೆ ಅಂತ ಹೆಣ್ಮಗು ಆಗಿಲ್ಲ ಅಂದರೆ ಅಂತ. ಸೊ ಅದಕ್ಕೋಸ್ಕರ ಆ ಥರದಲ್ಲಿ ಬೇಡಿಕೆಗಳು ಕೂಡ ಇಡ್ಬೋದು ನಿಮಗೆ. ಮತ್ತು ಅಲ್ಲಿ ಯಾವ ಥರ ಕೇಳ್ತಾರೆ ಅಂತ ಅಂದರೆ, ಇವಾಗ ತೋಟದಲ್ಲಿ ಒಂದು ಬೋರ್ ಹಾಕಿಸ್ತಾ ಇದ್ದೀವಿ, ಅದು ಬರುತ್ತಾ ಇಲ್ಲ, ಅದು ಯಾವ ಜಾಗದಲ್ಲಿ ತೆಗಿಬೇಕು, ಇಂಥ ಜಾಗದಲ್ಲಿ ತೆಗಿಬೇಕಾ, ಅದನ್ನು ಕೂಡ ಹೂ ಕೊಡುತ್ತೆ. ಅದ್ರ ಸರಿಯಾಗಿ ಅದೇ ಥರನೇ ನಡೆಯುತ್ತೆ ಕೂಡ ಅಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ, ದೇವಸ್ಥಾನ ತೋರಿಸ್ಕೊಂಡು ಬರ್ತೀನಿ. ದೇವಸ್ಥಾನ ಎಲ್ಲಿರೋದು ಅಡ್ರೆಸ್ ಹೇಳ್ತೀನಿ. ಸೊ ಆಮೇಲೆ ಮತ್ತೆ ಸಿಗ್ತೀನಿ. ಚಿತ್ರದುರ್ಗದಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಸೊ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಎದುರುಗಡೆ ರೋಡಲ್ಲಿ ಮೆದೆಹಳ್ಳಿ ರೋಡ್ ಅಂದರೆ ಯಾರಿಗಾದರೂ ಗೊತ್ತಾಗುತ್ತೆ, ಅಥವಾ ಯಾರಾದರೂ ಹೇಳ್ತಾರೆ, ಅಥವಾ ರೂಟ್ ಮ್ಯಾಪ್ ಹಾಕ್ಕೊಳ್ಳಿ ಮೆದೆಹಳ್ಳಿ ರೋಡ್ ಅಂತ. ಸೊ ಅಲ್ಲಿಂದ ಹಾಗೆ ಸ್ಟ್ರೇಟ್ ಅದೇ ರೋಡ್. ಸೊ ಹಾಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಒಂದು ಬಲಗಡೆ ಕೆರೆ ಕೂಡ ಸಿಗುತ್ತೆ. ಸೊ ಅದನ್ನು ದಾಟಿ ಸ್ವಲ್ಪ ದೂರದಲ್ಲೇ ನಿಮಗೆ ಟೆಂಪಲ್ ಸಿಗುತ್ತೆ. ಆಂಜನೇಯ ಸ್ವಾಮಿ ಟೆಂಪಲ್ಗಿಂತ ಮುಂಚೆ ನಿಮಗೆ ಲೆಫ್ಟ್ ಸೈಡಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಸಿಗುತ್ತೆ. ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ಹೋಗ್ಬೋದು. ಸುತ್ತ ತೋಟ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಅಷ್ಟು ಪ್ರಶಾಂತವಾಗಿರುತ್ತೆ. ನೋಡಿ ಇಲ್ಲೇ ಎಡಗಡೆ ದೇವಸ್ಥಾನದ ಹತ್ರ ಅಲ್ಲಿ ಕಾಂಪೌಂಡ್ ಏನು ಕಾಣಿಸ್ತಾ ಇದೆ ಆಚೆ ಸೈಡು, ಅದು ದರ್ಶನ ತಗೊಂಡು ಅದಾದಮೇಲೆ ನೀವು ಶನೇಶ್ವರ ಸ್ವಾಮಿ ದೇವಸ್ಥಾನ ಅದು. ಸೊ ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ರೈಟ್ ಸೈಡಿಗೆ ಟೆಂಪಲ್ ಥರ ಕಟ್ಟಿಲ್ಲ. ಸೊ ಯಾವಾಗಾದರೂ ನೀವು ಹೋಗೋ ಟೈಮ್ ಇದ್ದಾಗ, ಮೀನ್ಸ್ ಮಧ್ಯಾಹ್ನ ಆಗಿಬಿಟ್ಟಿದೆ, ದೇವಸ್ಥಾನ ಓಪನ್ ಇರಲ್ಲ, ಬೆಳಗ್ಗೆ ಪೂಜೆ ಎಲ್ಲ ಮುಗಿಸೋಗೋದು ಲೇಟ್ ಆಗುತ್ತೆ ಅಂದರೂ ಕೂಡ ಇಲ್ಲಿ 2 ಗಂಟೆ ತನಕ, 2:30 ತನಕನೂ ಕೆಲವೊಂದು ಸರಿ ದೇವಸ್ಥಾನ ಓಪನ್ ಇರುತ್ತೆ. ಬಟ್ 2 ಗಂಟೆ, 1:30-2 ಗಂಟೆ ತನಕ ಅಂತೂ ಯಾವಾಗಲೂ ದೇವಸ್ಥಾನ ಓಪನ್ ಇರುತ್ತೆ. ಸೊ ಟೈಮಿಂಗ್ಸ್ ಆದರೆ ಆದಷ್ಟು ಒಂದು 11 ಗಂಟೆ ಈ ಟೈಮಿಗೆ ಹೋದರೆ ಒಳ್ಳೆಯದು. ಅಷ್ಟೊತ್ತಿಗಾಗಲೇ ಪೂಜೆ ಎಲ್ಲ ಆಗಿರುತ್ತೆ. ಹೂ ಪ್ರಸಾದ ಕೇಳಬೇಕು ಅನ್ನೋರು 11-11:30 ಮೇಲೆ ಹೋದರೆ ಒಳ್ಳೆಯದು ಅಂತ. ನಾನು ಯಾವಾಗಲೂ ಹೋಗೋದು 11:30-12 ಗಂಟೆ ಆಗುತ್ತೆ ಹೂ ಪ್ರಸಾದ ಕೇಳೋಕ್ಕೆ, ಎಸ್ಪೆಷಲಿ ಯಾಕಂದರೆ ಮಂಗಳವಾರ ದಿವಸ ತುಂಬ ರಶ್ ಇರುತ್ತೆ ಹೂವಿನ ಪ್ರಸಾದ ಕೇಳೋದಕ್ಕೋಸ್ಕರ. ಹಾಗಾಗಿ ನಾವು ಹೋಗೋದು ಕೂಡ ಮಂಗಳವಾರನೇ ಜಾಸ್ತಿ, ಬಿಟ್ಟು ಗುರುವಾರದ ದಿವಸ ಹೋಗ್ತೀನಿ. ಶನಿವಾರ ತುಂಬ ಚೆನ್ನಾಗಿ ಪೂಜೆ ಇರುತ್ತೆ. ಅವತ್ತು ಹೂವು ಯಾರಿಗೂ ಬೀಳಲ್ಲ, ತುಂಬ ರೇರಾಗಿ ಬೀಳುತ್ತಂತೆ. ಬಟ್ ಅವತ್ತು ಹೂ ಪ್ರಸಾದ ಸಿಗೋದು ಕಷ್ಟ. ಅವತ್ತು ಫುಲ್ ಅಲಂಕಾರ ಮಾಡಿರ್ತಾರೆ, ಹಾಗಾಗಿ ಅವತ್ತು ಯಾರು ಕೇಳೋದು ಇಲ್ಲ. ಸೊ ಸುಮ್ಮನೆ ಹಾಗೆ ಕೇಳ್ಕೊಳ್ತಾ ಬಿತ್ತು ಅಂದರೆ ನಿಮ್ಮ ಅದೃಷ್ಟ ಅಷ್ಟೇ. ಸೊ ಇದು ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಅಂತ. ಅಂದರೆ ಅವ್ರ ಹತ್ರ ಕಂಪ್ಲೀಟ್ ನಾನು ಡೀಟೇಲ್ಸ್ ಕೇಳಿಲ್ಲ, ಅದು ಕೂಡ ಒಂದು ಸರಿ ಕೇಳಿ ನಾನು ಹೇಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವರ ಮನೆತನದಿಂದ ಪೂಜೆ ಮಾಡ್ಕೊಂಬಂದಿರೋಂಥ ದೇವರು ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಅನಿಸಿದೆ. ಇದುವರೆಗೂ ನಾನು ಇಷ್ಟು ಸರಿ ಹೋಗಿದ್ದೀನಲ್ಲ, ನಿಜವಾಗ್ಲೂ ತುಂಬ ಚೇಂಜಸ್ನ ನೋಡಿದ್ದೀನಿ. ಹೆಲ್ತ್ ವಿಷಯಕ್ಕೆ ಆಗಲಿ, ಒಂದು ಮಗು ನಾನು ಫಸ್ಟ್ ಟೈಮ್ ಹೋದಾಗ ಅದಕ್ಕೆ ಸೊಂಟಕ್ಕೆ ಫುಲ್ಲು ಸ್ಟ್ರೆಂತೇ ಇರಲಿಲ್ಲ, ಸುಮ್ಮನೆ ಮಲಗಿಸಿದ್ರು. ತೀರ್ಥ ಹಾಕಿಸ್ಕೊಂಡು ಅವರು ಮಗು ತಾಯಿ ಅಳ್ಕೊಂಡೇ ಪ್ರದಕ್ಷಿಣೆ ಹಾಕಿದ್ರು. ಈಗಲೂ ಚೆನ್ನಾಗಿ ನೆನಪಿದೆ. ಆ ಮಗು ಈಗ ಚೆನ್ನಾಗಿ ಹೆಲ್ದಿಯಾಗಿದೆ, ಸ್ವಲ್ಪ ನಡೆಯೋದೆಲ್ಲ ಈಗ ಬರ್ತಾ ಇದೆ ಅಂತ ಹೇಳ್ತಾರೆ. ತುಂಬ ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಕೇಳ್ತಾ ಇರೋದು ಹೂ ಕೇಳ್ತಾ ಇರ್ತಾರೆ, ಒಬ್ಬರು ಆದಮೇಲೆ ಒಬ್ಬರು ಕೇಳ್ತಾರೆ. ಹಾಗೆ ತೀರ್ಥಗಳನ್ನ ಇಸ್ಕೊಳ್ತಾರೆ. ತೀರ್ಥ ಹಾಕಿಸ್ಕೊಳ್ಳೋದ್ರಿಂದ ಮನೆಗೂ ತೊಗೊಂಡೋಗಿ ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಯಾರಾದರೂ ಹುಷಾರಿಲ್ಲ, ಬರೋಕ್ಕಾಗ್ತಿಲ್ಲ ಅನ್ನೋರಿಗೆ ತೀರ್ಥ ತೊಗೊಂಡೋಗಿ ಮನೆಯಲ್ಲಿ ಅವರಿಗೂ ಕೊಟ್ಟು ಅವರಿಗೆ ಪ್ರಸಾದ ರೂಪವಾಗಿ ಅದನ್ನು ಕೊಡ್ಬೋದು, ಹುಷಾರಾಗುತ್ತೆ. ನಿಜವಾಗ್ಲೂ ತುಂಬ ಮಿರಾಕಲ್ ನಡೆದಿದೆ. ಸೊ ಇಲ್ಲಿ ಹೇಗೆ ಅಂದರೆ, ಹೂ ಕೇಳ್ತಾರೆ, ಒಬ್ಬರು ಯಾರು ಕೇಳ್ತಾರೋ ಅವರಷ್ಟೇ ಫಸ್ಟ್ ಮಾತಾಡ್ಕೊಳ್ತಾರೆ, ನಾನು ನೆಕ್ಸ್ಟ್ ಅಂತ. ಅಲ್ಲಿವರೆಗೂ ಯಾರು ಕೇಳೋದಿಲ್ಲ. ಒಬ್ಬರು ಹೋಗಿ ಗಂಟೆ ಬಾರಿಸ್ಬಿಟ್ಟು 3 ಸರಿ ಬಂದು ಕೂತ್ಕೊಂಡು ಅಲ್ಲಿ ಹೂ ಕೇಳ್ತಾರೆ.
ಕೆಲವೊಂದು ಸರಿ ಬೀಳೋದು ತಡ ಆಗುತ್ತೆ, ಕೆಲವೊಂದು ಸರಿ ತಕ್ಷಣ ಪ್ರಸಾದ ಸಿಗುತ್ತೆ. ಒಬ್ಬೊಬ್ರು ಒಂದು 3 ಕ್ವೆಶ್ಚನ್ ತನಕ ಅಂತೂ ಕೇಳ್ತಾರೆ. ಮೀನ್ಸ್ 3 ಪ್ರಶ್ನೆಗಳನ್ನಿಟ್ಟು ದೇವ್ರ ಹತ್ರ ಕೇಳ್ಕೊಳ್ತಾರೆ. ಆಮೇಲೆ ಮತ್ತು ಇನ್ನೊಬ್ಬರು ಕೇಳ್ಕೊಳ್ತಾರೆ. ಕೆಲವರು ಒಂದೇ ಪ್ರಶ್ನೆಗೆ ಸುಮ್ಮನಾಗ್ತಾರೆ. ಹಾಗೆ ನಿಮ್ಮ ಕಷ್ಟದ ಅನುಸಾರ ಕೇಳಬೇಕು. ಬಟ್ ತುಂಬ 3ಕ್ಕಿಂತ ಜಾಸ್ತಿ ಕೇಳೋದ್ರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಮಂಗಳವಾರ ದಿವಸ ತುಂಬ ಜನ ಇರ್ತಾರೆ ಈ ಥರ ಬಂದು ಕೇಳೋದಕ್ಕೆ, ಹೂ ಪ್ರಸಾದ ಕೇಳೋದಕ್ಕೆ. ಬಿಟ್ಟರೆ ಗುರುವಾರ ಸ್ವಲ್ಪ ಕೇಳ್ತಾರೆ. ಅಂತೆ ಅಲ್ಲಿರೋರು ಸುತ್ತಮುತ್ತ ಇರೋರು ರೆಗ್ಯುಲರಾಗಿ ಬರ್ತಿರ್ತಾರೆ. ಬಟ್ ಮಂಗಳವಾರ ತುಂಬ ಚೆನ್ನಾಗಿ ಹೇಳಿಕೆ ಅಂತಲೇ ಅವತ್ತಿನ ದಿವಸನೇ ಜಾಸ್ತಿ ಹೋಗ್ತಾರೆ ಎಲ್ಲರೂ. ಸೊ ನಾನು ಕೂಡ ಮಂಗಳವಾರ ಹೋಗಿ ಜಾಸ್ತಿ ಕೇಳಿರೋದು. ಸೊ ಇವತ್ತು ಸ್ವಲ್ಪ ನಾನು ವಿಡಿಯೋ ರೆಕಾರ್ಡ್ ಮಾಡಿದ ದಿವಸ ಸ್ವಲ್ಪ ಹೂ ನಿಧಾನವಾಗಿ ಬೀಳ್ತಾಯಿತ್ತು. ಸೊ ನಿಮಗೆ ಹೂ ಹೇಗೆ ಬೀಳುತ್ತೆ ಅನ್ನೋದು ಕೂಡ ನಾನು ಇದರಲ್ಲಿ ತೋರಿಸ್ತೀನಿ. ಸೊ ಒಂದು ಲೆಫ್ಟ್ ರೈಟ್ ನಾವು ಹೇಗೆ ಕೇಳ್ಕೊಳ್ತೀವೋ ಹಾಗೆ, ಮೀನ್ಸ್ ಯಾವ ಕಡೆ ಬಿದ್ದರೆ ಏನು ಅಂತ ಕೇಳ್ಕೊಳ್ತೀವೋ ಆ ರೀತಿ ಕೊಡುತ್ತೆ. ಜೊತೆಯಲ್ಲಿ ಅಲ್ಲಿ ಭಟ್ರು ಹೇಳ್ತಾರೆ, ಅಲ್ಲಿ ಪೂಜೆ ಮಾಡೋರು ಹೇಳ್ತಾರೆ ಎಲ್ಲಿಂದ ಬಿದ್ದರೆ ಏನು ಅರ್ಥ ಅಂತ. ಯಾಕಂದರೆ ಅದರೊಳಗಡೆ ಕಲ್ಲಲ್ಲಿ ಹಿಂದ್ಗಡೆ ಚಂದ್ರನ ಇದಿದೆ ಕೆತ್ತಿದ್ದಾರೆ. ಜೊತೆಲಿ ಸೂರ್ಯನ ಕೆತ್ತಿದ್ದಾರೆ. ಸೊ ಒಂದೊಂದು ರೀತಿ ಬಾಲದ ಮೇಲಿಂದ ಬಿದ್ದರೆ ಏನು ಅರ್ಥ, ಕಾಲ ಮೇಲಿಂದ ಬಿದ್ದರೆ ಏನು ಅರ್ಥ, ಬಾಯಿ ಹತ್ರ ಬಿದ್ದು ಅಲ್ಲೇ ನಿಂತ್ಕೊಳ್ತು ಒಂದ್ಸರಿ ಅದಕ್ಕೇನು ಅರ್ಥ. ಸೊ ಈ ರೀತಿಯಾಗಿ ಅವರೇ ಹೇಳ್ತಾರೆ ನಮಗೆ. ನಿಜವಾಗ್ಲೂ ತುಂಬ ಮಿರಾಕಲ್ಸ್ ನನ್ನ ಲೈಫಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಚೇಂಜಸ್ ಆಗಿದೆ ಅಲ್ಲಿ ಹೋಗಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ. ಸೊ ನೀವು ಕೂಡ ದುರ್ಗ ಬಂದವರು ಯಾರಾದರೂ ದುರ್ಗ ಹತ್ತತ್ರ ಇರೋರು ಹೋಗಿ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ಮೇಗಳಹಳ್ಳಿ ಆಂಜನೇಯ ಸ್ವಾಮಿ, ಸೊ ಗಂಟೆ ಆಂಜನೇಯ ಅಂತ ಕೂಡ ಹೇಳ್ತಾರೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಪವರ್ ಇದೆ. ಜೊತೆಲಿ ಸುತ್ತಮುತ್ತ ಫುಲ್ಲು ಗ್ರೀನ್ರಿ ಇರೋದ್ರಿಂದ ದೇವಸ್ಥಾನದಲ್ಲಿ ನಿಜವಾಗ್ಲೂ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ, ನೀವು ಏನೇ ಮನಸ್ಸಲ್ಲಿ ನೋವಿಟ್ಕೊಂಡೋದ್ರು ಅಲ್ಲಿ ಹೋಗಿ ಬಂದಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಇಲ್ಲಿಂದ ಒಂದು ಹೂ ಬಿತ್ತು ಮಧ್ಯದಿಂದ. ಸೊ ನಮ್ಮ ನಾವೇನು ಕೇಳ್ಕೊಂಡಿರ್ತೀವಿ ಅದು ಯಾವ ರೀತಿ ಬಿತ್ತು ಅನ್ನೋದನ್ನು ಭಟ್ರು ಅದನ್ನು ವಿವರಿಸಿ ಹೇಳ್ತಾರೆ ನಿಮಗೆ. ಇಲ್ಲಿ ನಾವೇನಾದರೂ ಹರಕೆ ಹೊತ್ಕೊಂಡ್ರು ಕೂಡ, ನಾನು ಈ ಥರ ಸೇವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೂ ಕೂಡ ಅಲ್ಲಿ ಹೂವನ್ನು ಕೇಳಿ ಆ ಹರಕೆನ ಸಲ್ಲಿಸ್ತಾರೆ. ದೇವರೇ ನಮಗೆ ಹೇಳುತ್ತೆ ಮಾಡಿಸ್ಬೇಕು ಬೇಡವಾ ಅನ್ನೋದನ್ನು. ಸೊ ನೀವು ಇಂಥ ಹರಕೆ ದೊಡ್ಡ ಹರಕೆ ಹೊತ್ಕೋಬೇಕು ಅನ್ನೋ ಟೆನ್ಷನ್ ಏನೂ ಇಲ್ಲದೆ ಆರಾಮಾಗಿ ಹೋಗಿ ದೇವ್ರಿಗೆ ಕೈ ಮುಗಿದು ಬಂದರೂ ದೇವರು ನಿಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ಹೇಳೋದು ಯಾವಾಗ್ಲೂ. ಭಕ್ತಿಯಿಂದ ನಾವು ಏನೇ ಅಂದ್ಕೊಂಡ್ರೂ ಆಗುತ್ತೆ, ಬೇಡ್ಕೊಂಡ್ರೂ ಆಗುತ್ತೆ. ಅದು ನಮಗೆ ಒಳ್ಳೇದಾಗಿತ್ತು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ದೇವ್ರು ಕೊಟ್ಟೇ ಕೊಡ್ತಾರೆ. ಅದು ಒಳ್ಳೇದಲ್ಲ ಅಂದರೆ ದೇವ್ರು ನಮಗೆ ಕೊಡೋದಿಲ್ಲ ಅಷ್ಟೇ. ಸೊ ಆರೋಗ್ಯದ ವಿಷಯಕ್ಕೆ ಮಾತ್ರ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ನನಗೆ ಅನಿಸಿರೋದು. ಯಾಕಂದರೆ ನಾನು ಬ್ಯಾಕ್ ಪೇಯ್ನ್ ಇದ್ದಾಗ ಹೋಗಿ ಅಲ್ಲಿ ಕೇಳ್ಕೊಂಡು ಬಂದಿದ್ದು ಹನುಮಾನ್ ಚಾಲೀಸ ಓದ್ತಾ ಇರೋದು ನಿಮ್ಗೆ ಎಲ್ಲದರಲ್ಲೂ ಕೂಡ ಒಂಥರ ಮಿರಾಕ್ಯುಲಸ್ ಆಗಿ ನನ್ನ ಲೈಫಲ್ಲಿ ಚೇಂಜಸ್ನ ನಾನು ನೋಡಿದ್ದೀನಿ. ಸೊ ನೀವು ಕೂಡ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಓದಿ ಅಥವಾ ರಾಮನಾಮ ಜಪ ಮಾಡಿ ಪ್ರದಕ್ಷಿಣೆ ಹಾಕಿ ತೀರ್ಥ ಹಾಕಿಸ್ಕೊಂಡು ಬನ್ನಿ. ಎಲ್ಲದೂ ಕೂಡ ಸರಿಯಾಗ್ತಾ ಬರುತ್ತೆ, ನೀವೇ ನೋಡ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚಿತ್ರದುರ್ಗದಲ್ಲಿರೋರು ಅಥವಾ ಚಿತ್ರದುರ್ಗ ಹತ್ತತ್ರ ಇರೋರು ಈ ದೇವಸ್ಥಾನಕ್ಕೆ ಒಂದು ಸರಿನಾದರೂ ಹೋಗಿ ಬನ್ನಿ. ನೀವೇ ಆಮೇಲೆ ಪದೇ ಹೋಗಬೇಕು ಅನಿಸುತ್ತೆ, ಅಷ್ಟು ಪವರ್ಫುಲ್ ದೇವಸ್ಥಾನ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಿ ಹೂ ಬೀಳೋದು ಕೂಡ ನಾನು ನಿಮಗೆ ಇದು ಒಂದು ಸರಿ ತೋರಿಸ್ತೀನಿ, ಇನ್ನೂ ಒಂದು ಸರಿ ಕ್ಲಿಯರಾಗಿ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಹೂವಿನ ಪ್ರಸಾದ ಕೂಡ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.